ಯಾಕೆ ಸಿದ್ದರಾಮಯ್ಯನವ್ರು ಏನ್ ಮಾಡಿದ್ರೆ? ಏನೈತೆ ಸಿದ್ದರಾಮಯ್ಯನರೇ? ಸಿದ್ದರಾಮಯ್ಯನ ತಪ್ಪು ಅಂತ ಹೇಳಿ ನೀವು ಮೂಡಾದಲ್ಲಿ ಸಾಬೀತು ಮಾಡಿದ್ರೆ ನಾನು ನಿಮ್ಮ ಮನೇಲಿ ಜೀತ ಮಾಡ್ತೀನಿ ಕಣ್ರಿ. ನಾನು ಸುಮ್ಮನೆ ಏನ್ ತನಿಖೆ ರೀ ಅದು? ತನಿಖೆ ಅದು ಏನಿದೆ ಮೂಡಾದಲ್ಲಿ ಅವ್ರದ್ದು? ಒಂದು ಸೈನ್ ಇದೆಯಾ? ಒಂದು ರೆಕಮೆಂಡೇಶನ್ ಇದೆಯಾ? ಏನು ಅವ್ರ ಕುಟುಂಬಕ್ಕೆ ಬಂದವರು ಆಸ್ತಿನ ಅವರು ಕೊಟ್ಟಿದ್ದಾರೆ, ಅದನ್ನು ವಾಪಸ್ ಮಾಡಿದ್ದಾರೆ. ಏನು ಅಂತ ತಪ್ಪುಗಳನ್ನ ಹುಡುಕೊಂಡು ಹೋದ್ರೆ ಸಾವಿರಾರು ಸಿಗ್ತವೆ. ಯಾಕೆ? ಹೈಕೋರ್ಟ್ ತೀರ್ಪು ಬಂದಿದೆ. ನಾವು ಏನು ಹೈಕೋರ್ಟ್ ತೀರ್ಪಿನಲ್ಲಿ ಇನ್ನು ನೋಡ್ರಿ ಸಿದ್ದರಾಮಯ್ಯನವರು ತಪ್ಪಿತಸ್ಥರು ಅಂತ ಎಲ್ಲೂ ಹೇಳಿಲ್ಲ. ಅವರ ಕುಟುಂಬಕ್ಕೆ ಈ ಫಲಾನುಭವಿಗಳು ಇರೋದ್ರಿಂದ ಇದನ್ನ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡಿ ನೀವು ಅದು ಬಿಟ್ಟು ದಿವಸ ಒಂದೊಂದು ಅವರು ಎಂಥದ ಅವನ ಯಾರ ಜಮೀನು ತಗೊಂಡದಕ್ಕೆ ಸಿದ್ದರಾಮಯ್ಯನವರು ಮತ್ತೆ ಸಂಕಷ್ಟ ಮತ್ತೆ ನೆರಳು ಇಡಿ ಏನು ದೇಶದಲ್ಲಿ ಇಡಿ ನಾವು ಕೊಡ್ತೀವಿ ಯೋಸ್ ಹಿಡಿತಾರಂತ ಇಡಿಯರು. ಇವ್ರೆ ಇದು ಚಿನ್ನದ ಕೇಸ್ಗೂ ಕಳ್ಳನ ಕೇಸ್ಗೂ ಯಾಕೆ ಮಾಡಕತ್ತೀರ? ನೋಡ್ರಿ ನೀವು ಯಾವ್ದು ಕೇಳ್ಬೇಕಂತ ಕೇಳಿ. ಇದರಲ್ಲಿ ಒಂದೇ ನೀವು ಯಾರು ಜಮೀನು ಅವನಿಗೆ ಮಾರ್ಗ ಜಮೀನು ಗಿಫ್ಟ್ ತಗೊಂಡ್ಮೇಲೆ ಅಲ್ಲಿಂದ ಈಚೆಗೆ ಬಂದ ಮೇಲೆ ಮೂಡಾದರು ಹೆಂಗ್ ಕೊಟ್ರು? 50-50 ರೇಷಿಯೋದಲ್ಲಿ ಯಾಕೆ ಕೊಟ್ರು? ಅವತ್ತು ಯಾರು ಕಮಿಟಿನಲ್ಲಿದ್ದರು? ಅಧ್ಯಕ್ಷರು ಯಾರು? ಬಿಜೆಪಿ ಇರ್ತಾನೆ. ಈಗ ಯಾಕೆ ಬಂಬಳ ಹೊಡಿತಾರೆ? ಅವತ್ತೇ ಕೇಳೋಣ ಯಾಕೆ 50-50 ಅವ್ರಿಗೆ ಕೊಟ್ರಿ ಸೈಟ್ ಅಂತ. ಅದೆಲ್ಲ ಆದ್ಮೇಲೆ ಅವ್ರ ಸರ್ಕಾರದಲ್ಲೇ ಕೊಟ್ಬಿಟ್ಟು ಈಗ ತನಿಖೆ ಅಂತದ್ದು ತನಿಖೆ ಆಗೇ ಐತಲ್ಲ, ಅವರೇ ವಾಪಸ್ ಕೊಟ್ರಲ್ಲ. 14 ನಮಗೆ ಬಂದವೆ ಬೇಡ ನಮಗೆ ಅಂತ ವಾಪಸ್ ಕೊಟ್ಟಾತಲ್ಲ. ಅಲ್ಲ ಕೊಲೆ ಮಾಡಿಲ್ಲ ಅದು ನೋಡ್ರಿ ಇವೆಲ್ಲ ದೊಡ್ಡ ಕೇಳಬೇಡಿ. ಕೊಲೆಗೂ ಇದಕ್ಕೂ ಸಂಬಂಧ ಏನು? ಕೊಲೆಗೂ ಇದಕ್ಕೂ ಸಂಬಂಧ ಏನ್ರಿ? ನೀವು ಕಳ್ತನ ಅಲ್ಲ, ಇದು ಕಳ್ತನೂ ಅಲ್ಲ. ಇದು ಒಂದು ಮಿಸ್ಲೀಡಿಂಗ್ ಆಗಿರ್ತಕ್ಕಂಥದ್ದು. ಇದನ್ನ ತಗೊಂಡೋಗಿ ಒಂದು ರಾಜ್ಯದ ಘನತೆ ಗೌರವನ ಹಾಳು ಮಾಡ್ಕೊಳ್ಳೋದಲ್ಲ. ಯಾರನ್ನ? ತನಿಖೆ ಆಗಿದೆ. ತನಿಖೆನಲ್ಲೂ ನಾನು ಹೇಳ್ತೀನಿ ನೋಡ್ರಿ ಇವ್ರೆ, ತನಿಖೆನಲ್ಲೂ ಹೇಳ್ತೀನಿ, ಅಲ್ಲಿ ನಡೆದಿರೋ ಕಥೆನೂ ನಾನು ಹೇಳ್ತೀನಿ. ಯಾವುದೇ ಕಾರಣದಿಂದ ಸಿದ್ದರಾಮಯ್ಯನದು ಒಂದೇ ಒಂಚೂರು ತಪ್ಪಿಲ್ಲ.